ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಇವರು ಮೊದಲಿಗೆ ಫೋಟೋ ತೋರಿಸ್ತಿದ್ದಾರೆ ಯಾರು ಇವರು ಅಂತ ಅನ್ಕೋತಾ ಇದ್ದೀರಾ. ಇವರು ನಮ್ಮ ತಾತ ಅಜ್ಜಿ, ನಮ್ಮ ತಾಯಿಯ ತಂದೆ ತಾಯಿ. ನಾವು ತುಂಬ ದಿನಗಳ ಅಂದರೆ ವರ್ಷಗಳೇ ಆಗೋಗಿತ್ತು, ಒಂದು 3 ವರ್ಷ ಆಗೋಗಿತ್ತು. ಎಲ್ಲ ಕಸಿನ್ಸ್ ಎಲ್ಲ ಇವಾಗ ಹಾಲಿಡೇಸ್ ಅಲ್ವಾ, ಒಟ್ಟಿಗೆ ಮಾತಾಡ್ಕೊಂಡು ನಮ್ಮ ಮಾವನ ಮನೆಗೆ ಹೋಗೋಣ ಅಂತ ಹೋಗಿದ್ವಿ ನಮ್ಮ ಅಜ್ಜಿ ಊರಿಗೆ. ನಮ್ಮ ಅಜ್ಜಿ ಊರಿಗೆ ಹೋಗೋದು ಅಂದರೆ ಅದು ಏನೋ ಇವಾಗಲಿಗೂ ನಮಗೆ ಅಷ್ಟೇ ಖುಷಿ. ನನಗಂತೂ ತುಂಬ ಖುಷಿ ನಮ್ಮ ಅಜ್ಜಿ ಮನೆಗೆ ಹೋಗೋದು ಅಂತಂದರೆ. ಏಕೆಂದರೆ ನನ್ನ ತುಂಬ ಮೆಮೊರೀಸು, ಚೈಲ್ಡ್ಹುಡ್ ಮೆಮೊರೀಸ್ ಇರೋದೇ ನಮ್ಮ ಅಜ್ಜಿ ಊರಲ್ಲಿ. ಯಾಕೆಂದರೆ ರಜಾ ಬಂದರೆ, ಹಾಲಿಡೇಸ್ ಬಂದರೆ ನಮ್ಮ ಮಾವರು ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು. ತುಂಬ ಚೈಲ್ಡ್ಹುಡ್ ಮೆಮೊರಿ ಇರೋದೇ ನಮ್ಮ ಅಜ್ಜಿ ಮನೇಲಿ. ನಂಗೆ ತುಂಬ ಇಷ್ಟ ನಮ್ಮ ಅಜ್ಜಿ ಮನೆಗೆ ಹೋಗೋದಂದರೆ, ನಮ್ಮ ಅಜ್ಜಿ ತಾತನೇ ನಂಗೆ ತುಂಬ ಇಷ್ಟ. ಅದರಲ್ಲೂ ನಮ್ಮ ಅಜ್ಜಿ ಕಂಡ್ರೆ ನಂಗೆ ತುಂಬ ಇಷ್ಟ. ಏನು ಮಾಡೋದು, ಇವಾಗ ನಮ್ಮ ತಾತ ನಮ್ಮ ಅಜ್ಜಿ ಇಬ್ಬರೂ ಇಲ್ಲ. ಆದರೆ ನಮ್ಮ ಮಾವದೇರೆ ನಮ್ಮನ್ನು ಪ್ರೀತಿಯಿಂದ ಕರೀತಾರೆ, ಕಳಿಸ್ತಾರೆ. ನಮಗೆ ಅದೇ ಖುಷಿ. ನಿಜವಾಗ್ಲೂ ನಮಗೆ ಇವತ್ತಿಗೂ ನಮ್ಮ ಅಜ್ಜಿ ನಮ್ಮ ತಾತ ಇಲ್ಲ ಅನ್ನೋ ಫೀಲಿಂಗೇ ಇಲ್ಲ. ತುಂಬ ಇಷ್ಟಪಟ್ಟು ಹೋಗ್ತೀವಿ ನಮ್ಮ ಅಜ್ಜಿ ಮನೆಗೆ. ನೋಡಿ, ಇದೇ ನಮ್ಮ ಮಾವನ ಮನೆ. ಆದರೆ ಇದು ನಮ್ಮ ಮಾವ ಇವಾಗ ಮಾಡ್ಕೊಂಡಿರೋದು, ಇವಾಗ ರೀಸೆಂಟಾಗಿ ಮಾಡ್ತಾ ಇರೋದು. ಬಟ್ ನಾವು ಹುಟ್ಟಿ ಬೆಳೆದಿದ್ದ ಮನೆ ಇಲ್ಲ. ಈಗ ಮನೆ ಫುಲ್ ಎಲ್ಲ ಡೆಮಲಿಷ್ ಮಾಡಿದ್ದಾರೆ. ಈ ಪ್ಲೇಸಲ್ಲಿಲ್ಲ, ಅದು ಸ್ವಲ್ಪ ರೋಡ್ ಎಲ್ಲ ಇರಲಿಲ್ಲ ಆ ಜಾಗದಲ್ಲಿ, ಹಂಗಾಗಿ ಫುಲ್ ಎಲ್ಲ ಹೋಗ್ಬಿಟ್ಟಿದೆ, ಅದಿಲ್ಲವೇ ಇಲ್ಲ, ಮನೆಯೇ ಇಲ್ಲ, ಡೆಮಲಿಷ್ ಮಾಡಿಬಿಟ್ಟಿದ್ದಾರೆ. ನಾನು ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು, ನಾನು ನನ್ನ ತಂಗಿರೆಲ್ಲ ನಾವು ಓಡಾಡಿದ ಪ್ಲೇಸು, ಆಟ ಆಡಿದ ಪ್ಲೇಸು, ಎಲ್ಲೆಲ್ಲಿ ಹೋಗಿದ್ವಿ, ಹೇಗಿತ್ತು ಅದನ್ನೆಲ್ಲ ಬಂದಿದ್ದು. ನಿಜವಾಗ್ಲೂ ಒಂಥರ ನನಗೆ ಚೈಲ್ಡ್ಹುಡ್ ಮೆಮೊರೀಸ್ನ ರೀಕ್ರಿಯೇಷನ್ ಮಾಡ್ದಂಗಾಯಿತು. ನಾವು ಎಷ್ಟೇ ದೊಡ್ಡವರಾದ್ರು ನಮ್ಮ ಚೈಲ್ಡ್ಹುಡ್ ನಮಗೆ ನೆನಪಿದ್ದೇ ಇರುತ್ತೆ. ಯಾವ ಏರಿಯಾಗೆ ಬಂದಿರೋದು? ಎಲ್ಲ ಯಾವುದೋ ಏರಿಯಾ ಅಲ್ಲ, ಅದಕ್ಕೆ ಹೇಳಿದೆ. ಹುಲಿ ನೋಡು ಮಗನೇ, ಆಡ್ಕತವ್ರೆ, ಬಾರೋ ಎದ್ದು, ಬೇಡ ಬಾರೋ. ನಾನು ಹೇಳ್ದಾಗತ್ತೆ ಇವರು ನಮ್ಮ ಅತ್ತೆ. ಸುಮ್ಮನೆ ಮಾವು ಸಿಪ್ಪೆ ಕೊಡ್ತಿದ್ದೆ ಮಗನೇ. ನಮ್ಮ ಅತ್ತೆ ಹ್ಞೂ ಮಗನೆ, ಗುಡ್ ಮಗನೆ. ಅವ್ರ ಅಮ್ಮಂಗೆ ಮಾತ್ರ ಹಣ್ಣು ಕೊಟ್ಟು ಅನ್ಕೊಂಡ್ರ. ಹಾಂ, ಅವನ ಹತ್ರ ಗಾಗಲ್ಸ ಎಲ್ಲ ಒಂದೊಂದು ಜೊತೆ ಒಂದೊಂದ. ಕೊಡು ಮಗನೆ, ಕೊಡು ಮಗನೆ, ಕೊಡು ಮಗನೆ, ಒಂದೊಂದು ಗಾಗಲ್ ಕೊಡುವ ಎಲ್ಲರಿಗೂ. ಇಲ್ಲಿದೆಯಾ ಕೊಡುವ, ಇಲ್ಲಿದೆಯಾ ಕೊಡಿದೆ, ಕೊಡು ಎಲ್ಲರಿಗೂ ಒಂದೊಂದು ಕೊಡು. ಕೊಡು ಕೊಡು ಮಗನೆ, ಕೊಡು ಚಲ್ವಾ. ಅಜ್ಜಿ ಮನೆಗೆ ಹೋದ್ಮೇಲೆ ಒಂದು ರೌಂಡು ತೋಟ ಎಲ್ಲ ಸುತ್ತಾಡ್ಕೊಬರಲಿಲ್ಲ ಅನ್ನೋದು ಮಜಾನೇ ಇಲ್ಲ. ಅಂದರೆ ತೋಟದ ಹತ್ರನೇ ಮನೆ ಇರೋದು. ತುಂಬ ಚೆನ್ನಾಗಿದೆ, ವೆದರ್ ಎಲ್ಲ ಅಂತೂ ಸಕ್ಕತ್ತಾಗಿದೆ. ನಾವು ಹೋಗಿದ್ದ ಕ್ಲೈಮೇಟಿಗೂ ಎಷ್ಟು ಪೀಸ್ಫುಲ್ಲಾಗಿತ್ತು ವೆದರ್ ಮತ್ತು ವಾತಾವರಣ ಅಂದರೆ ಸಕ್ಕತ್ತಾಗಿತ್ತು ಮಾತ್ರ. ನೋಡಿ, ನಾನು ತೋರಿಸಿರೋದು ಏಲಕ್ಕಿ ಕಾಯಿ. ತೋಟದಲ್ಲಿ ಇದೆ, ಏಲಕ್ಕಿ ಇದೆ, ಸಪೋಟ ಇದೆ, ಅಡಿಕೆ ಗಿಡ ಹಾಕಿದ್ದಾರೆ, ಕಾಫಿ ತೋಟ ಇದೆ. ಆ್ಯಕ್ಚುಲಿ ಆ ಕಡೆ ಇಲ್ಲಿ ನಾನು ಅದು ತೋರಿಸಿಲ್ಲ ನಾನು. ಆ್ಯಕ್ಚುಲಿ ಒಂದು ಸ್ವಲ್ಪ ಅಷ್ಟೇ ಅಡಿಕೆ ಗಿಡ ಇರೋದು, ಇನ್ನೆಲ್ಲ ಕಾಫಿ ತೋಟ ಇರೋದು. ತುಂಬ ಚೆನ್ನಾಗಿದೆ ಅದು. ಅಯ್ಯೋ, ಹಣ್ಣಾಗಿದೆ, ಮರದ ಮೇಲಿನ ಹಣ್ಣು. ಇದು ಕಿತ್ತಿಟ್ರೆ ಹಣ್ಣಾಗುತ್ತೆ ಈ ತೋಟದಲ್ಲಿ. ನಾವು ಇವಾಗ ಹೋಗ್ತಾ ಇದ್ದೀವಿ ನಮ್ಮ ಅಜ್ಜಿ ತಾತನ ಸಮಾಧಿ ಹತ್ರ. ತುಂಬ ವರ್ಷಗಳ ಮೇಲೆ ಬಂದಿರೋದು, 3 ವರ್ಷ ಆಗೋಗಿರ್ಬೋದು ಆಲ್ರೆಡಿ. ತಾತ ಯಾವುದು ಅಜ್ಜಿ ಯಾವುದು ಅಂತ ಇದು ಅಜ್ಜಿ ಇದೆ. ಅಜ್ಜಿ ಇದು, ಅದು ತಾತ. ಬಲ್ಗಡೆಗೆ ಹೆಣ್ಣು. ಅವನಿಗೆ ಸ್ವಲ್ಪ ಅಜ್ಜಿ ಕಂಡ್ರೆ ತುಂಬಾ ಪ್ರೀತಿ. ಅಡಿಕೆ ಮರ ಇಡ್ಸೈತೆ ಅಂದ್ರೆ ಮೇ ಬಿ ಇದು ಅಜ್ಜಿ ಇರ್ಬೋದು. ಇದಕ್ಕೆ ಇಡ್ಸಿದ್ದು ಹೋಗೈತಿ, ತುಂಬ ಚೆನ್ನಾಗಿಲ್ಲ ಅನ್ಸುತ್ತೆ ಕಣವ. ಅಳಸೇನಾ ಇಲ್ಲಿ ಮತ್ತೆ ಇಲ್ಲಿ ನಾನು ಎತ್ಕೋಗ ಸ್ಟ್ರೆಂತ್ ಇದೀನಿ ಒಳಗಂತ ಅಲ್ಲ. ಹೊಡೆದಿದ್ದು ಹೊಡೆದ್ಮೇಲೆ
ಎತ್ಕೋಬೇಕಲ್ಲ ಅಲ್ಸ್ತಾನ ಅಲ್ಲ ಅಣ್ಣ ಆಯ್ತಾ ಕೇಳಿ ಯಾವಾಗಲೂ ತೆಂಗಿನ ಕುತ್ಕೊಂಡು ಫೋಟೋ ಕಳ್ಸೋದು ಆಯ್ತಾ ಮತ್ತದ್ ಕಾಯಲ್ವಾ ಎತ್ರಮ್ಮ ಯಾರನ್ನಾರು ಒಬ್ರನ್ನ ಇಲ್ಲೊಂದು ಶಿಲ್ಪಂಟಿನೇ ಐತಿ ಅಲ್ಲಿ ಇಲ್ಲಿ ಯಾವಾಗ ಇಲ್ಲಿ ಏನ್ ಮಾಡೋದು ನೀರ್ ಸೇರ್ಕೊಳ್ಳೋದು ಬಾವಿನಲ್ಲಿ ಬಾವಿ ಶಶು ಅಲ್ಲಿ ಆಮೇಲೆ ಏನು ಗೊತ್ತಾ ಇಲ್ಲಿಂದ ಸೇತ್ಕೊಂಡು ಇಲ್ಲಿಂದ ಸೇತ್ಕೊಂಡು ಅಲ್ಲಿ ಇಲ್ಲಿ ತಾಣೋಗ್ತಿದ್ವಿ ತಾನೆ ನೀರ ಇಲ್ಲಿ ಇಲ್ದು ನೆಡ್ಕೊಂಡು ಅಲ್ಲಿಗೆ ಅಲ್ಲಿ ಹಂಚಿನ ಮನೆಗೆ ಹೋಗ್ತಿದ್ದು ನೋಡ್ರಿ ನೀರಿಲ್ಲ ಅಂತೀವಿ ನೀರಿಲ್ಲ ಬಾವಿ ಹಳೆ ಮನೆ ಬಿದ್ದೋಗಿದೆ ಇಲ್ಲ ಇಲ್ಲಿ ಹೋಗಿದೆ ಇಲ್ಲಿ ಕಾಣಿಸೋದಿಲ್ಲ ತೋರ್ಸ ಕಡೆ ಹಸು ಅಲ್ಲಿ ಹಿಂಗೆ ಆ ಮರದ ಹತ್ರ ಹೋಗ್ಬೇಕಿತ್ತು ತೋರ್ಸು ಮಾವಿನ ಮರದ ಹತ್ರ ಅಲ್ಲಿ ಗದ್ದೆ ಒಳಗೆಲ್ಲ ಇಳ್ದು ನೆಡ್ಕೊಂಡು ಹೋಗಿ ಗೊತ್ತಾ ನಾವು ಇಷ್ಟಪ್ಪ ಕೊಡ ಅಲೋ ನೋಡಿ ಇಲ್ಲಿ ಬಾವಿ ಅದು ಇದು ಏನೋ ಬೋರ್ವೆಲ್ಲು ಇಲ್ಲಿಂದ ಇಳಿಸಿ ಅಕ್ಕ ಒಂದು ಕೈ ಇಡ್ಕೋ ಅಕ್ಕ ಏನು ಬನ್ನಿಪ್ಪ ಅಕ್ಕ ಬಾ ಕಾಣಿಸ್ತಿಲ್ಲ ಗೊತ್ತಿಲ್ಲ ಕಣವ ದೊಡ್ಡಮ್ಮನ್ ಕೇಳು ಇಲ್ಲಿಂದ ಮತ್ತೆ ನೋಡಿ ಮೋಟ್ರ್ ಇಳಿಸೋರು ಇದು ಆ ಮೋಟ್ರು ಇಲ್ಲಿಂದ ಮತ್ತೆ ಪಂಪ್ ಮಾಡ್ತಾರೆ ಏನಿಲ್ಲ ಮೋಟ್ರ್ ಇಳಿಸಿದ್ದಾರೆ ಅದು ಯಾಕೆ ಇಲ್ಲಿಗೆ ಹಾಕಿದ್ರು ಯಾರಿರ ಆ ಬಾವಿ ತುಂಬಲಿ ಅಂತ ನೋಡವ ಮೇಡಮ್ ನೀವು ನನಗೆ ಗೊತ್ತಿಲ್ಲ ಆಗ್ಬಿಟ್ಟವ್ರಂತ ಅಲ್ಲಿ ನೀರ್ ಕಡಿಮೆ ಇದೆ 1 HP ಮೋಟ್ರ್ ಹಾಕಿ ಇಲ್ಲಿ ಬಿಡ್ತೈತೆ ಇದು 5 HP ಮೋಟ್ರ್ ನೋಡವ ನನಗೆ ಮೋಟ್ರ್ ಬಗ್ಗೆ ಏನೇ ಗೊತ್ತಿಲ್ಲ ನಾನು ಕೇಳಿದ್ರೆ ಏನು ಹೇಳಿದ ಅದು ನೋಡ ಮಗನೇ ಅದು ಚಿಕ್ಕದಂತೆ ನೀರು ಕಮ್ಮಿ ಇದೆಯಂತೆ ಇದನ್ನ ತುಂಬಿಸಿ ಇಲ್ಲಿಂದ ಮತ್ತೆ ದೊಡ್ಡ ಮೋಟ್ರ ಎತ್ತದಂತೆ ನೀರು ಅವನಿಗೆ ಯಾರು ಅರ್ಥ ಆಗ್ಲಿಲ್ಲ ನಡೀರಿ ನನಗೆ ಅರ್ಥ ಆಗ್ಲಿಲ್ಲ ಒಂದ್ ಸ್ವಲ್ಪ ಹೊತ್ತು ಸೀನಿಯರ್ ಬರ್ರ ಜೂನಿಯರ್ಗಲ್ಲ ಬರ್ರ ನೋಡ್ರ ಮಕ್ಕಳಿ ನಮಸ್ಕಾರ ತಾತ ಆದ್ರೂ ನಮ್ಮ ತಾತಂಗಿಂತ ನಮಗೆ ನಮ್ಮ ಅಜ್ಜಿ ಮೇಲೆ ಜಾಸ್ತಿ ಲವ್ ಓನ್ಲಿ ಒಂದು ಯಾರು ಅದು ಮುತ್ತಜ್ಜಿ ಮುತ್ತಾತ ಮುತ್ತಜ್ಜಿ ಕಣವ ಅಪ್ಪನ ಅಜ್ಜಿ ಅಪ್ಪು ತಾತ ಅಮ್ಮಮ್ಮರ ಅಪ್ಪ ಹೊಲದಲ್ಲೇ ಮಾಡ್ಸವ್ರೆ ನೋಡು ಅದನ್ನ ನಾವು ಸಣ್ಣವರಲ್ವಾ ದೊಡ್ಡ ತೋಟ ಆಯ್ತು ದೊಡ್ಡ ಬಾವಿ ಪೂರ ಅನ್ಸೋದು ಈಗ ನೋಡ್ರೆಲ್ಲ ಇಲ್ಲಿಲ್ಲೇ ಅವೆ ನಮ್ಮ ಅಜ್ಜಿ ನಮ್ಮ ತಾತನ ಸಮಾಧಿ ನೋಡ್ಕೊಂಡು ಬಂದ್ವಿ ಇದು ಮನೆ ಮುಂದೆ ನಾವು ಅಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಎಡ್ಜವರೆಗೂ ಕಾಣಿಸ್ತಾ ಖಾಲಿ ಪ್ಲೇಸ್ ಎಲ್ಲ ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ಫಾರೆಸ್ಟು ಅದು ಜಮೀನೇನು ಇರಲಿಲ್ಲ ಇವಾಗೆಲ್ಲ ಮರ ಗಿಡಗಳೆಲ್ಲ ತೆಗೆದು ಫುಲ್ಲು ಹೊಲ ಗದ್ದೆ ಮಾಡ್ಕೊಂಡಿದ್ದಾರೆ ಎಲ್ಲ ಶುಂಠಿ ಅಡಿಕೆ ಆ ಥರ ಎಲ್ಲ ಮಾಡ್ಕೊಂಡು ಗದ್ದೆ ಮಾಡ್ಕೊಂಡಿದ್ದಾರೆ ಫಸ್ಟ್ ಮೊದಲೆಲ್ಲ ಫುಲ್ ಫಾರೆಸ್ಟು ಈ ಕಡೆ ಇವಾಗ ಹೋಗ್ತಿರೋ ಪ್ಲೇಸಲ್ಲಿ ಗದ್ದೆ ಇತ್ತು ಬಟ್ ಅಲ್ಲೊಂದು ದೊಡ್ಡ ಮಾವಿನ ಮರ ಇತ್ತು ಆ ಮಾವಿನ ಮರದ ಮೇಲೆ ಒಂದು ಗುಡಿಸ್ಲು ಹಾಕ್ತಾರಲ್ಲ ಆ ಥರ ಗುಡಿಸ್ಲು ಅಂದರೆ ಆನೆಗಳೆಲ್ಲ ಬಂದರೆ ಅದ್ರ ಮೇಲೆ ಕುತ್ಕೊಂಡು ಗದ್ದೆ ಏನಾಗಲಿ ಆವಾಗ ಇದು ಕಬ್ಬೆಲ್ಲ ಹಾಕೋರು ಅದನ್ನೆಲ್ಲ ಕಾಯೋರು ಬಟ್ ನಿಜವಾಗ್ಲೂ ಆ ಮೆಮೊರೀಸೆಲ್ಲ ಈ ರೋಡಲ್ಲಿ ಹೋಗ್ತೀರಿ ನಮ್ಗೆ ಅದೆಲ್ಲ ನೆನಪು ನಮಗೆ ಸಿಕ್ಕಿರೋ ಅಂಥ ಚೈಲ್ಡ್ಹುಡ್ ನಿಜವಾಗ್ಲೂ ನಮ್ಮ ಮಕ್ಳುಗಳಿಗೆಲ್ಲ ಸಿಗೋದಿಲ್ಲ ಮತ್ತು ನೆಕ್ಸ್ಟ್ ಜನ್ರೇಷನ್ಗೂ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ತುಂಬ ಚೆನ್ನಾಗಿತ್ತು ನಮ್ಮದು ಮೆಮೊರೀಸ್ ಚೈಲ್ಡ್ಹುಡ್ದು ಏಕೆಂದರೆ ನಾವು ನಮ್ಮ ಅಜ್ಜಿ ಮನೆಗೆ ಹೋದರೆ ಒಂದು ಸ್ವಲ್ಪ ಫಾರೆಸ್ಟ್ ಥರ ಎಲ್ಲ ಅಲ್ಲಿ ಹಣ್ಣು ಅಲ್ಲಿ ನಾವು ತಿಂದಿರೋ ಅಂಥ ಕೆಲವೊಂದು ಹಣ್ಣುಗಳು ನಮ್ಮ ಮಕ್ಳಿಗೆ ಸಿಗೋದೇ ಇಲ್ಲ ನಮಗೆ ಸಿಗ್ತಿಲ್ಲ ಇವಾಗೆಲ್ಲ ಅದು ಎಲ್ಲಿದೆ ಏನು ಅಂತಲೇ ಗೊತ್ತಿಲ್ಲ ಅದೆಲ್ಲ ಕೆಲವೊಂದು ಗಿಡಗಳೆಲ್ಲ ಇಲ್ಲವೇ ಇಲ್ಲ ನೆಕ್ಸ್ಟ್ ಜನ್ರೇಷನ್ಗೆಲ್ಲ ಅದು ಹೇಳೋಕ್ಕೂ ಇರೋದೇ ಇಲ್ಲ
ಇದು ಯಾವುದೋ ಒಂದು ಗಿಡದಲ್ಲಿ ಕಾಳು ಇದು. ಈ ಕಾಳಲ್ಲಿ ನಾವು ಅಳುಗುಳಿ ಮನೆ ಆಡ್ತಿದ್ದು ನನ್ನ ಸೊಸೆರು. ಮತ್ತು ಇದೇನಕ್ಕೆ ಏನು ಯೂಸ್ ಮಾಡ್ತಿದ್ರಿ ಅಂತ ಕೇಳ್ತಿದ್ರೆ ನಂಗೆ ಪರ್ಟಿಕ್ಯುಲರಾಗಿ ಅದ್ರ ನೇಮ್ ಹೇಳೋಕ್ಕೆ ಬರ್ತಾಯಿಲ್ಲ. ಬಟ್ ನೆಕ್ಸ್ಟ್ ಜನ್ರೇಷನ್ಗೆಲ್ಲ ಈ ಗಿಡಗಳು ಈ ಕಾಳುಗಳೆಲ್ಲ ಸಿಗುತ್ತೆ ಅನ್ನೋದೇ ಗೊತ್ತಿಲ್ಲ ಮಾತ್ರ. ಅಲ್ಲ ಅಣ್ಣ, ವೆಲ್ಕಮ್ ಮಾಡೋದು ಮಚ್ಚಿಡ್ಕೊಂಡು ವೆಲ್ಕಮ್ ಮಾಡ್ತಿದ್ದೀರಲ್ಲ ಅಣ್ಣ. ಖಾಲಿ ಆಗಿದೆ. ಫೋಟೋ ಒಂದ್ಸಲ ಲೂಟಿ ಮಾಡೋಣ ಬಂದಿದ್ದೀವಿ. ಅನ್ಕೊಂಡ್ಬಿಟ್ಟಿತ್ತು ಅಜ್ಜಿ ಅಲ್ಲಿ ದನ ನೋಡಕ್ ಹೋತೇನ ಅದು ನೀರ್ ಆರ್ತೈತೆ. ಉಪ್ಪಿನಕಾಯಿ ಅಮಟೆ ಮಗ್ಗು ಉಪ್ಪಿನಕಾಯಿ ಮಾಡಿದ್ರಲ್ಲ ಅದು ಅಮಟೆಕಾಯ್ದು. ಇಲ್ಲ ಬಸ್ ಇಳಿದ್ ಬಂದ ತಕ್ಷಣನೇ ಬಸ್ ಸ್ಟ್ಯಾಂಡಿಂದ ಇಲ್ಲಿ ಬಂದು ಅಜ್ಜಿ ಮನೆಗೆ ಅಳಸ್ನೆಣ್ಣೆ ತಿನ್ಕೊಂಡೆ ನಾವು ಹೋಗ್ತಿದ್ದು. ಅಳಸ್ನೆಣ್ಣೆ ಸೀಸನಲ್ಲಿ ಸೀರಿಯಸ್ಲಿ ನಮ್ಮ ಶಿಲ್ಪಂಗೂ ನನಗೂ ಜಾಸ್ತಿ ನೆನಪಿರೋದು ಅಲ್ವಾ ಶಿಲ್ಪ? ಯಾಕಜ್ಜಿ ಏನಾಗಿದ್ದೀರ ಅಜ್ಜಿ? ಸಣ್ಣ ಇದ್ದೀರಾ? ಅದೇ ಇದು ಮನೆಯೆಲ್ಲ ಬರಿಗೆ ಕೊಟ್ಟಿಯ ಅಲ್ಲ ಗೊತ್ತಾಗ್ಬೇಕು ಅಲ್ಲಿಗೆ ನನ್ಗೆ ಒಮ್ಮೆ ಕೂರ್ತೀರಿ ಏನೋ ಕೂರ್ತಾರೆ ಅಂತ. ಅಂದ್ರೆ ಇದು ಸ್ವಲ್ಪ ಹಣ್ಣ ಆದಂಗ ಆಯ್ತಲ್ವಾ? ಅದು ಒಳಗಿಂದ ಈಚೆಗೆ ಬಂದಿದ್ ರಿಯಾಕ್ಷನ್ ಚೆನ್ನಾಯ್ತು ನಮ್ದು. ನೋಡ್ರ ಅಲ್ಲಿ ಇತ್ತು ಕಂಡ್ರು, ಅಲ್ಲಿ ಬೇಲಿ ಅಲ್ಲಿ ಕರೆಕ್ಟಾಗಿ ಗೇಟ್ ಇತ್ತು. ಆ ಗೇಟ್ ಇರ್ತಕ್ಕೆ ಈಗಲೂ ಅಲ್ಲೇ ಏನಿರೋದಣ್ಣಯ್ಯ. ಈ ಕಡೆ ವೆಹಿಕಲ್ ಓಡಾಡಲ್ವಾ? ಈಗ ಇಲ್ಲೇ ಫ್ರಂಟ್ ಇದ್ದಾನೆ ಓಡಾಡ್ದ. ರಾತ್ರಿ ಯಾರು ಓದಿರ್ಲಿಲ್ಲ. ಒಂದ್ಸಲ ಎಂಥದ್ದು ಕಬ್ಬು ಕಾಯಕ್ ಹೋಗಿ ರಾತ್ರಿ ಶಿವಣ್ಣ ಮಂಕಲ್ ನೆನಪಿದೆ ನನಗೆ ಹೊಡ್ಸ್ಕೊಂಡಿದ್ದು. ಸೊರ್ರೆ ಹೊಡ್ಸ್ಕೊಂಡಿದ್ವಿ ಮಾತ್ರವ. ಅಂದ್ರೆ ನೀವೇ ಸ್ವಲ್ಪ ಎಲ್ಲಾ ಕಡೆ ಓಡಾಡಿರೋದು, ನಾವೆಲ್ಲ ಎಲ್ಲೂ ಬಂದು ದೊಡ್ಡ ಮೊಮ್ಮಕ್ಳಲ್ವೇನೆ ನಾವು. ಯಾವಾಗ್ಲೂ 2 ರೂಪಾಯಿ ನನಗೆ ಇನ್ನೂ ನೆನಪಿದೆ. ಏನೂ ಇಲ್ಲನೆ. ಹಳೆ ಬ್ರೆಡ್ ಅದ್ ನನಗ್ ನೆನ್ಪೈತೆ. ಹೌದು. ನಾವೇನಾದ್ರು ತಗೊಂಡೋದ್ರು ಅಷ್ಟೇ ಅಕ್ಕ, ನಾವೇನ್ ತಗೊಬಂದ್ರು ನಾವು ತಗೊಂಡೋಗೋದು, ಆ ಬೀರ್ ತೆಗೆದ್ರೆ ಒಳಗೆ ಇಟ್ಕೊಳ್ಳೋದು. ತುಪ್ಪ, ಆಮೇಲೆ ತುಪ್ಪನೂ ಅಷ್ಟೇ ಹಳೆ ತುಪ್ಪನೇ. ಆದ್ರೆ ಅಜ್ಜಿ ನೆನ್ಪು ಕಂಡ್ರೆ. ಯಾರಪ್ಪಿ ಹೊಡೆದಿ ಜಾಸ್ತಿ? ಹೆಂಗ್ ಹೊಡೆದ? ಕತ್ಲೆ ಮನೇಲೆಲ್ಲ ಕುಡಕ ನೋಡ್ದಿ ಎಂತೆಲ್ಲಪ್ಪಿ ನೀವು? ರೂಮಲ್ಲೆಲ್ಲ ಅವ್ನಿಗೆ ಎಷ್ಟು ಹಠ ಮಾಡೋನು ಅಂದ್ರೆ ನನ್ಗೆ ಏನ್ ಮಾಡಿದ್ರು ಅವ್ನ ಹಠನ ನಿಲ್ಲಿಸ್ತಾ ಇರ್ಲಿಲ್ಲ. ನಂಗೂ ಸಿಟ್ಟು ಬಂದ್ ತಗೊಂಡೋಗ್ ಕತ್ಲೆ ಕೊನೆಗ್ ಕುಡಾಕು ಅಂತ ಅವ್ನ್ ಬಗ್ತಿರ್ಲಿಲ್ಲ. ನಾನು ಏನ್ ಮಾಡಿದ್ರು ಅಷ್ಟೇ ಬಗಂಡಿ ನೋಡೋ ಏನೇನ್ ಪೆಟ್ ನೇಮ್ಗಳು ಹಿಂಗೆ. ಬಟ್ ಆದ್ರೆ ಅವನ ಸೈಲೆಂಟ್ ಆಗಿ ಯಾವ ಮಕ್ಳು ಬೆಳಿಲಿಲ್ಲ. ನಾನು ಒಂದ್ಸರಿ ಹೊಡೆದಿರೋದು. ಅಯ್ಯೋ ಅಕ್ಕ, ಸಖತ್ತು ಮಂಡ ಅಕ್ಕ, ಓದ್ತಾ ಇರ್ಲಿಲ್ಲ. ಭಗತನ ಬಗ್ಗೆ ಗುಣಧಾರಗಳು ಜಾಸ್ತಿ ಆಗ. ಅವ್ನು ಓದ್ತಿರ್ಲಿಲ್ಲ, ಬರೀತಿರ್ ನಿನ್ನ ಕತ್ಲೆ. ನನಗೆ ಈಗಲೂ ಹೊಟ್ಟೆ ಅವ್ರು ಇರ್ತಾವನೆ ಕೊಡ್ತಿರೋದು. ಎದ್ರಲ್ಲ ಅವನು. ಈಗ ಎದುರ್ತಾನ? ಹೌದಾ? ಅವಾಗ ಎದುರ್ತಾ ಇರ್ಲಿಲ್ಲ. ಅಯ್ಯೋ ಇವರು ಏಟಿಗೆ ಎದ್ರತೆಲ್ಲಮ್ಮ, ಮನೇಲಿ ಇರಕ್ಕೆ ಎದ್ರಿಕೆ ಎಲ್ಲ ಕೆಕ್ಕೊಂಡು ನೋಡಿಲ್ಲ ಹೇಳ್ತಿರದ. ಡಾಕ್ಟರ್ ಆಗ್ತೀಯಾ? ಯಾವ ಡಾಕ್ಟರ್ ಆಗ್ತೀಯಾ? ಕೋನ್ ಏನಾಗ್ತೀಯ ಮಗ್ನೆ ನೀನು? ಪೊಲೀಸ್. ವೇದಿಕಾ ಏನಾಗ್ತೀಯ ಮಗ್ನೆ ನೀನು? ಡಾಕ್ಟರ್. ಮಗಂಗ್ ಪೊಲೀಸ್ ಪ್ರೊಫೆಷನ್ ತುಂಬಾ ಇಷ್ಟ ಇದೆ. ಓ, ತಾತನ್ ಫೀಲ್ಡಿಗೆ ಹೋಗಕ್ಕೆ ಇಷ್ಟ ಇರ್ಬೇಕೇನೋ. ತಾತನ್ ಡ್ರೆಸ್ ನೋಡಿರ್ಬೇಕು.
ಅವನಿಗೆ ಇವಾಗಿಂದ ಅಲ್ಲ ತುಂಬಾ ಚಿಕ್ಕನಿಂದ ನಾನು ಲಾಯರ್ ಆಗಬೇಕು ಅಂತ ಇಷ್ಟ ಆಯ್ತು, ಏನು ಮಾಡೋದು, ಬ್ಯಾಡ್ ಲಕ್. ನನಗೆ ಸಖತ್ ಇಷ್ಟ, ನನಗೆ ಈಗ್ಲೂ. ಕಾಫಿ ಕುಡಿದ್ರೆ ಏನು ಆಗುತ್ತೆ. ಒಂದು ರೌಂಡ್ ಬರೋದು ರಾಣಿ ತಲೆ ಗಿಡಗಳು ಇಸ್ಕೊಳ್ಬೇಕಣೆ. ರಾಣಿ ಎಲ್ಲಿ ಗಿಡ ಬೆಳೆದಿರೋದಿಲ್ಲ. ಅದೇ ಬಾಟ್ಲಲ್ಲಿ ಹಾಕಿದ್ದಾರಲ್ಲ ಅವನೇ ನೀರಿಗೆ ಹಾಕಿಡ್ಬೇಕು ಸ್ವಲ್ಪ ದಿನ ಚಿಗುರ್ಕತ್ತವೆ. ನಾನು ಸೊಸೆ ಮುದ್ದೆ ಚದ ಇವಳ ಹಿರಿಯಳು ಗೊತ್ತಾಗ್ತಲ್ಲ, ಬೇರೆ ಥರ ಇದ್ದಾರೆ ಇದ್ರು. ಇಲ್ಲ 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 ಚೇಂಜು. ಇವಳು ಅಂತರ ಇದ್ದಾಳಂತೆ, ಆ ಕಡೆ ಅಂತ ಗೊತ್ತಿಲ್ಲ. ಇಲ್ಲ ಇವಳೇ ಕಲರ್ ಅವಕ್ಕಿಂತ. ಇವಳು ಸ್ವಲ್ಪ ಉದ್ದ ಸಣ್ಣ ಹಂಗೆ. ಬರ್ತೀನಿ ಬರ್ತೀನಿ ಹಣೆ ಬರ್ತೀನಿ ಅಜ್ಜಿ. ಸದ್ಯಕ್ಕೆ ಯಾವಾಗ ಬರ್ತೀವಿ? ಇದು ಅಮಟೆ ಗಿಡನಾ? ಅದೇ ಅದೇ ಅದು ಇದು ಬಿಟ್ಟಿರ್ಲಿಲ್ವ ಕಾಯ? 4 ದಿವಸ ಮುಂಚೆ ಬಂದಿದ್ರೆ ಈಗ ಬರೋದಾಯ್ತಾ? ಕಾಯಿ ಮಳೆ ಬಂದೈತಲ್ಲ ಮೊನ್ನೆ. ಕಾಯಿ ಇದಾವೆ ಅಮ್ಮ ಚಿಕ್ಕ ಮಕ್ಕಳಾಗಿದ್ದೀವಿ. ನಾವು ಹೋಗಿದ್ದ ದಿನದ ವೀಡಿಯೋಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನನ್ನ ಈ ವಿಡಿಯೋನ ಮತ್ತೆ ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ. ಇದೇ ಥರ ವೀಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಇದೇ ಥರ ವೀಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಓಕೆ, ಬಾಯ್.